ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆನೇಕಲ್ನಲ್ಲಿ ನಶೆ ಕಿಕ್ನಲ್ಲಿ ರೇವ್ ಪಾರ್ಟಿ ಪ್ರಕರಣ. ಇದು ಬಂಧಿತ 5 ಇಂದು ಹೆಬ್ಬಗೋಡಿ ಪೊಲೀಸರ ಡ್ರಿಲ್ಲು. ಆಂಧ್ರ ತೆಲಂಗಾಣ ಮೂಲದ ವ್ಯಕ್ತಿಗಳ ಸಂಪರ್ಕ ಹೇಗಾಯ್ತು ನಿಮ್ಗೆ? ಹಾಗೆ ಪಾಂಡಿಚೇರಿಯಿಂದ ಬರಲು ವ್ಯವಸ್ಥೆ ಆದ್ರೂ ಹೇಗೆ ಕಲ್ಪಿಸಲಾಗಿತ್ತು? ಇವೆಲ್ಲ ಪ್ರಶ್ನೆಗಳನ್ನೀಗ ಕೇಳ್ತಾರೆ ಬಂಧಿತ 5. ಮಾದಕ ವಸ್ತುಗಳನ್ನ ಸರಬರಾಜಾದ್ರೂ ಮಾಡಿದ್ಯಾರು ನಿಮ್ಗೆ? ಪೆಡ್ಲರ್ಗಳು ಯಾರು? ಈ ಪ್ರಶ್ನೆಗಳ ಆಧಾರದಲ್ಲಿ ಇವತ್ತು ವಿಚಾರಣೆಯನ್ನ ನಡೆಸಲಿದ್ದಾರೆ ಪೊಲೀಸ್ನವರು. ಹೆಬ್ಬಗೋಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ರೇವ್ ಪಾರ್ಟಿ ಇದು. ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯಲಿರುವ ಸಿಸಿಬಿ ಅಧಿಕಾರಿಗಳು ನಿಮಗೆ ಮಾದಕ ವಸ್ತುಗಳನ್ನ ಯಾರು ಸರಬರಾಜು ಮಾಡಿದ್ರು, ಅಲ್ಲಿಂದಲ್ಲಿ ಕಾಂಟ್ಯಾಕ್ಟ್ ಹೇಗಾಯಿತು, ಪಾಂಡಿಚೇರಿಯಿಂದ ಬರಲು ವ್ಯವಸ್ಥೆ ಹೇಗಾಯಿತು, ಆಂಧ್ರ ತೆಲಂಗಾಣ ಮೂಲದ ವ್ಯಕ್ತಿಗಳ ಸಂಪರ್ಕ ಆದ್ರೂ ನಿಮ್ಗೆ ಹೇಗಾಯಿತು, ಈ ಎಲ್ಲ ಪ್ರಶ್ನೆಗಳನ್ನ ಈ 5 ಹೆಬ್ಬಗೋಡಿ ಪೊಲೀಸ್ನವರು ಕೇಳ್ತಾರೆ. ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಸಿಂಗೇನ ಅಗ್ರಹಾರದಲ್ಲಿ ರೇವ್ ಪಾರ್ಟಿ ನಡೆದಿರುವಂತಹ ಪ್ರಕರಣ ಕುರಿತಂತೆ ಪ್ರಕರಣ ಸಂಬಂಧ 5ರನ್ನ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಅದರಲ್ಲೂ ಬಹಳ ಪ್ರಮುಖವಾಗಿ ವಾಸು, ಅರುಣ್, ಸಿದ್ದಿಕ್, ರಣಧೀರ್ ಹಾಗೆ ರಾಜ್ ಭಾವನನ್ನ ಸಿಸಿಬಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಇವರೆಲ್ಲರೂ ಕೂಡ ಪೆಡ್ಲರ್ ಅಂತ ಬಂಧಿಸಿದ್ದಾರೆ. ವಾಸು, ಅರುಣ್ ಇಬ್ಬರು ಸಹ ಒಂದೇ ಕುಟುಂಬಸ್ಥರು ಎನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನವೀನ್, ಇವತ್ತು ಪೊಲೀಸ್ನವರು ಡ್ರಿಲ್ ನಡೆಸ್ತಾರೆ, ಬಟ್ ಏನೆಲ್ಲ ವಿಚಾರಗಳನ್ನ ಸಿಗ್ಬಹುದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅಂತ? ನಿಕೇಶ್, ಬೆಂಗಳೂರು ಗ್ರಾಮಾಂತರದ ಆನೇಕಲ್ನಲ್ಲಿ ನಿನ್ನೆ ಏನು ರೇವ್ ಪಾರ್ಟಿ ನಡೆದಿತ್ತು, ತಡರಾತ್ರಿವರೆಗೂ ಮಾಡಿದ ಅಂತಂದ್ರೆ ಸಮಯ ಮೀರಿ ಮಾಡಿದ ಅವಧಿಯಲ್ಲಿ ಅಲ್ಲದೆ ಏನು ರೇವ್ ಪಾರ್ಟಿಯನ್ನ ಮಾಡಲಾಗಿತ್ತು. ಇದರ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿದ್ದ ಸಿಸಿಬಿ ಕಳೆದ ತಡರಾತ್ರಿ ರೇಡ್ ಮಾಡಿದ ಸಂದರ್ಭದಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಸಿಂಗನೇನ ಅಗ್ರಹಾರದಲ್ಲಿ ಏನು ಆ ಒಂದು ಚಿಆರ್ ಬಡಾವಣೆಯಲ್ಲಿ ಒಳಭಾಗದಲ್ಲಿ ಯಾರಿಗೋ ಗೊತ್ತಾಗದ ರೀತಿಯಲ್ಲಿ ಪಾರ್ಟಿಯನ್ನ ನಡೆಸಲಾಗಿತ್ತು. ಈ ಸಂದರ್ಭದಲ್ಲಿ ರೇಡ್ ಮಾಡಿದಾಗ ಸಾಕಷ್ಟು ಮಾದಕ ವಸ್ತುಗಳು ಸಿಕ್ಕಿದ್ದು. ಈ ಸಂಬಂಧ ಈಗಾಗಲೇ 5ರನ್ನ ಏನು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಕಳೆದ ರಾತ್ರಿ ವಶಕ್ಕೆ ಪಡೆದು ತಡರಾತ್ರಿ ಪರಪ್ಪನಗ್ರಹಾರ ಜೈಲಿಗೆ ಬಿಟ್ಟಿದ್ದಾರೆ. ಈಗಾಗಲೇ ವಾಸು, ಅರುಣ್, ಸಿದ್ದಿಕ್, ರಣಧೀರ್ ಮತ್ತೆ ರಾಜಭಾವ ಎನ್ನುವ 5 ಜನರನ್ನ ಬಂಧಿಸಲಾಗಿದೆ. ಇದರಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು ಏನಂತ ಹೇಳಿದ್ರೆ, ಸಿದ್ದಿಕ್, ರಣಧೀರ್, ರಾಜಭಾವ ಈ 3 ಜನ ಏನಿದ್ದಾರೆ, ಇವರು 3 ಜನನು ಕೂಡ ಡ್ರಗ್ಸ್ ಪೆಡ್ಲರ್ ಅನ್ನಲಾಗಿತ್ತು. ಇವರಿಂದಲೇ ಏನಾದ್ರೂ ಡ್ರಗ್ಸ್ ಸರಬರಾಜು ಆಗಿತ್ತಾ ಅನ್ನುವ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಆ ಪ್ರಕರಣವನ್ನ ಕಳೆದ ತಡರಾತ್ರಿ ಕೋರ್ಟ್ ಮೂಲಕ ಏನು ಹೆಬ್ಬಗೋಡಿ ಪೊಲೀಸರಿಗೆ ಈ ಒಂದು ಅಂದ್ರೆ ಸ್ಥಳೀಯ ಪೊಲೀಸ್ ಠಾಣೆ ಹೆಬ್ಬಗೋಡಿ ಬರೋದ್ರಿಂದ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಗೆ ಇರುವಂತಹ ಪ್ರಕರಣವನ್ನ ಹೆಬ್ಬಗೋಡಿಗೆ ಕಳೆದ ತಡರಾತ್ರಿ ಹಸ್ತಾಂತರ ಮಾಡಲಾಗಿತ್ತು. ಈ ಒಂದು ಪ್ರಕರಣವನ್ನ ಈಗ ಸಿಸಿಬಿ ಪೊಲೀಸರು ಮತ್ತು ಹೆಬ್ಬಗೋಡಿ ಪೊಲೀಸರು ಏನು ಯಾರ್ಯಾರು ಇದಕ್ಕೆ ಭಾಗಿಯಾಗಿದ್ದಾರೆ, ತೆಲಂಗಾಣ ಮತ್ತು ಆಂಧ್ರ, ಹೈದರಾಬಾದ್ ಸಂಬಂಧಪಟ್ಟಂತೆ ಈಗ ಪಾಂಡಿಚೇರಿಯಲ್ಲೂ ಕೂಡ ಈ ಒಂದು ಜಾಲ ಇದೆಯಾ ಅನ್ನುವ ನಿಟ್ಟಿನಲ್ಲಿ, ಅಂತಂದ್ರೆ ಏನು 4 ಕಡೆಯಿಂದಲೂ ಬಂದು ಒಟ್ಟಾರೆ ಎಲ್ಲರೂ ಸೇರಿ ಬೆಂಗಳೂರಿನ ಹೊರವಲಯದಲ್ಲಿ ಈ ಒಂದು ಪಾರ್ಟಿಯನ್ನ ಏನು ಆಯೋಜನೆ ಮಾಡಿದ್ರು. ವಾಸು ಹುಟ್ಟುಹಬ್ಬದ ಸಂಬಂಧವಾಗಿ ಆಯೋಜನೆ ಮಾಡಿದ್ದ ಪಾರ್ಟಿಗೆ ಸಾಕಷ್ಟು ಜನ ಬಂದಿದ್ರು. ಒಟ್ಟು 101 ಜನ ಏನು ಬಂದಿದ್ರು, ಅದರಲ್ಲಿ 30 ಜನ ಯುವತಿಯರು ಇರುವುದು ಪ್ರಮುಖವಾಗಿ ಗಮನದಲ್ಲಿ ಇಟ್ಕೊಂಡು ಈಗಾಗಲೇ ಪೊಲೀಸರು ಕಳೆದ ರಾತ್ರಿ ಎಲ್ಲಾ ಸ್ಥಳಗಳನ್ನು ಕೂಡ ಅಂತಂದ್ರೆ ಏನು ಪಾರ್ಟಿ ನಡೆದ ಸ್ಥಳದಲ್ಲಿ ಸ್ಥಳ ಮಹಾಜರು ನಡೆಸಿ ಕಳೆದ ರಾತ್ರಿ ಏನು 5ರನ್ನ ಹೊರತುಪಡಿಸಿ ಉಳಿದವರೆಲ್ಲರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ಕಳಿಸಲಾಗಿದ್ದು. ಓಕೆ, ಥ್ಯಾಂಕ್ ಯು ನವೀನ್ ನಿಮ್ಮೆಲ್ಲ ಮಾಹಿತಿಗೆ.